ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಜಯಂತಿ ನೆರವೇರಿಸಲಾಯಿತು. ಈ ವೇಳೆ ಪುರಸಭಾ ಸದಸ್ಯರು, ನಾಮಿನಿ ಸದಸ್ಯರು, ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಹಾಗೂ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತ್ಯೋತ್ಸವದ ಕಾರ್ಯಕ್ರಮವಾಗಿ ಪುರಸಭೆಯಲ್ಲಿ ಆಯೋಜಿಸಿರುವಂಥ ಅವರ ಸ್ಮರಣಾರ್ಥ ಮತ್ತು ಅವರ ಜಯಂತ್ಯೋತ್ಸವದ ಶುಭಾಶಯವನ್ನು ಈ ನಾಡಿನ ಜನತೆಗೆ ಕೋರುತ್ತಾ, ಅವರು ದಿನದ 18 ಗಂಟೆಗಳ ಕಾಲ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡು ಕಾನೂನಿನ 20,000 ಪುಟಗಳನ್ನ ಬರೆಸಿರ್ತಾರೆ. ಅವರು ತೋರ್ಕೊಟ್ಟಂಥ ಸಂವಿಧಾನದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಅಧಿಕಾರಗಳನ್ನ ವಹಿಸಿ ಅಧಿಕಾರ ನಡೆಸುವಂಥ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅಂಬೇಡ್ಕರ್ ಅವರಿಗೆ ಇವತ್ತು ನಾವು ಈ ಪುರಸಭೆ ಆವರಣದಲ್ಲಿ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ದಲಿತರ ನಾಯಕರಾಗಿ ಪ್ರಸಿದ್ಧರಾಗಿದ್ದವರು, ಹಾಗೆ ಇವರು ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದವರು ಮತ್ತು ಇವರು ಇಂಗ್ಲೆಂಡ್ನಲ್ಲಿ ವಿಶೇಷವಾದ 20,000 ಕಾನೂನು ಲೈಬ್ರರಿಗಳನ್ನು ಓದಿ ದೇಶ ವಿದೇಶದಲ್ಲಿ ಕಾನೂನಾತ್ಮಕವಾಗಿ ರಾಜಕೀಯದಲ್ಲಿ ವಿಶೇಷವಾಗಿ ಒಂದು ಕಾನೂನುಬದ್ಧವಾಗಿ ನಡೆಸತಕ್ಕಂಥ ಒಂದು ರಚನೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ರಾಜಕೀಯದಲ್ಲಿ ನಾವು ಏನೇ ಒಂದು ಮಾಡ್ತಾ ಇದ್ದೀವಿ ಅಂದರೆ ಅವರ ಹೆಸರಿನಲ್ಲಿ ಒಂದು ನಾವು ಮಹಾನಗರ ಪಾಲಿಕೆ ಆಗಲಿ, ಪುರಸಭೆ ಆಗಲಿ, ಪಟ್ಟಣ ಪಂಚಾಯಿತಿ ಆಗಲಿ, ಇವತ್ತು ಕಾನೂನು ವ್ಯವಸ್ಥೆಯಲ್ಲಿ ಕಾನೂನು ಅಡಿಯಲ್ಲಿ ನಾವು ಅವರ ಒಂದು ನ್ಯಾಯನೀತಿ ಈ ಧರ್ಮದ ಪ್ರಕಾರ ಈ ದೇಶದಲ್ಲಿ ನಾವು ಅವರನ್ನು ಸ್ಮರಣೆ ಮಾಡುತ್ತಾ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ. ಒಂದು ಟೈಮಲ್ಲಿ ಅವ್ರಿಗೆ ಬರೀ ಜಾತಿ ಪದ್ಧತಿಯಿಂದ ಅವ್ರಿಗೆ ಒಂದು ಬರೀ ಹಿಂದುಳಿದ ಜಾತಿ ಮಾತ್ರ ನಾಯಕ ಅಂತ ಒಂದು ಸೀಮಿತಗೊಳಿಸಿದ್ರು. ಅವರು ಸಂವಿಧಾನ ರಚನೆಯನ್ನು ಆ್ಯಕ್ಚುಲಿ ಅದು ಮುಚ್ಚಿಟ್ಟಿದ್ರು. ಇವರು ಸಂವಿಧಾನ ಇತ್ತೀಚೆಗೆ ಸಂವಿಧಾನನ ಎಲ್ಲರೂ ಓದ್ಕೊಂಡ ಮೇಲೆ ಅದಕ್ಕೆ ಎಲ್ಲರೂ ಅರ್ಥ ಆಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಎಲ್ಲ ಶೋಷಿತ ಜನಾಂಗಗಳಿಗೂ ಮತ್ತು ಪ್ರತಿಯೊಬ್ಬರಿಗೂ ಆ್ಯಕ್ಚುಲಿ ಶೂದ್ರರಿಗೆ ಓಟನ್ನು ಹಾಕ್ತಕ್ಕಂಥ ಹಕ್ಕಿರಲಿಲ್ಲ. ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಶೂದ್ರರು ಅಂದರೆ ಬರೀ ಅಸ್ಪೃಶ್ಯರು ಮತ್ತು ಕೆಳಜಾತಿಯವರು ಅಂತ ಅಲ್ಲ, ಎಲ್ಲ ಶೂದ್ರರಿಗೂ ಓಟ್ ಹಾಕಂಥ ಹಕ್ಕನ್ನು ತಲುಪಿಸಿದರು. ಒಂದು ಟೈಮಲ್ಲಿ ಮಹಿಳೆಯರಿಗೆ ಇವತ್ತು ರಿಸರ್ವೇಷನ್ ಸಿಕ್ಕೈತೆ. ಇವತ್ತು ಮಹಿಳೆಯರು ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಮತ್ತು ಒಳ್ಳೊಳ್ಳೆ ರಾಜಕೀಯದಲ್ಲಿ ಇದೆ ಬೆಳ್ಕೊಂಡವ್ರೆ ಅಂದರೆ ಅದಕ್ಕೆ ಡಾಕ್ಟರ್ B.R. ಕೊಟ್ಟಂಥ ಸಂವಿಧಾನ ಕಾರಣ. ಇಷ್ಟೇ ಓಕೆ.